ಜೀವನದಲ್ಲಿ ಒಬ್ರನ್ನ ಇಷ್ಟಪಡೋಕ್ಕೆ ಕಾರಣನೇ ಇರಲ್ವಂತೆ. ಯಾರಿಗೋಸ್ಕರನೋ ಬದುಕ್ತೀವಿ, ಯಾರನ್ನೋ ನಮ್ಮ ದೇವ್ರ ಥರ ಅಂದ್ಕೊಳ್ತೀವಿ. ಹಾಗೆ ನೋಡಿರೋದ್ರಲ್ಲಿ ನನಗೆ ತುಂಬ ಫ್ಯಾನ್ ಬೇಸ್ ಇರೋ ಥರ ನೋಡಿರೋದು ನಮ್ಮ ಬಾಸ್, ಅಪ್ಪು ಬಾಸ್ನ. ಯಾವ ಥರ ಮನುಷ್ಯ ಇರಬೇಕು ಅನ್ನೋದನ್ನ ಎಷ್ಟು ಬೇಗ ಕಲಿಸ್ಕೊಟ್ಟು ಹೋಗ್ಬಿಟ್ರು. ದೊಡ್ಡ ಮನೆಯವರಾದ್ರೂ ಎಷ್ಟು ಸರಳ ವ್ಯಕ್ತಿತ್ವ, ಹಾಗೆ ಎಷ್ಟು ಬೇಗ ಪಾಠನೂ ಕಲಿಸೋಗ್ಬಿಟ್ರು. ಯಾವಾಗ ಬೇಜಾರಾದ್ರೂ ಒಂದೇ ಅನಿಸುತ್ತೆ, ಆ ದೇವರು ಅಪ್ಪುನೇ ಬಿಟ್ಟಿಲ್ಲ, ಇನ್ನು ನಾವೆಲ್ಲ ಯಾರು ಅಂತ. ಇದೆಲ್ಲ ನೋಡ್ತಾ ಇದ್ರೆ ಒಂದೇ ಅನಿಸುತ್ತೆ, ಯಾವಾಗ ಯಾರು ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಗುರು. ಇರೋವರೆಗೂ ಆರಾಮಾಗಿ ಬದುಕಬೇಕು, ಇರೋವರೆಗೂ ಒಳ್ಳೆಯದೇ ಮಾಡ್ಕೊಂಡು ಹೋಗ್ತಾ ಇರಬೇಕು. ವಿಪರ್ಯಾಸ ಅಲ್ಲ, ನೋವಾದ್ರೂ ಅಪ್ಪುಗೆ ಹಂಗಾಗಿದೆ, ನಾವೆಲ್ಲ ಇನ್ಯಾರು ಅಂದ್ಕೊಂಡು ಸಮಾಧಾನ ಮಾಡ್ಕೋಬೋದು. ಒಂಥರ ಅಸಮಾಧಾನದೊಳಗೆ ಒಂದು ಸಮಾಧಾನ. ಅದಕ್ಕೆ ಅಲ್ವಾ ನಿಮ್ಮನ್ನು ನಾವು ಪರಮಾತ್ಮ ಅನ್ನೋದು. ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪು ಸರ್, ವಿ ಲವ್ ಯು. ನಮ್ಮ ಲೈಫು ಮನಸ್ಸು ಒಂಥರ FM ರೇಡಿಯೋ ಇದೆ. ರೇಡಿಯೋಲಿ ನಾವು ಹೇಗೆ ಚಾನೆಲ್ ಚೇಂಜ್ ಮಾಡ್ಬೋದೋ ಅದೇ ರೀತಿ ನಮ್ಮ ಮನಸ್ಸಲ್ಲಿ ಕೂಡ ನಮ್ಮ ಮೂಡ್ಗಳನ್ನ ಚೇಂಜ್ ಮಾಡ್ಕೋಬೋದು. ಇದೆಲ್ಲ ನಮ್ಮ ಕೈಯಲ್ಲಿ. ನಾವು ಹ್ಯಾಪಿಯಾಗಿರಬೇಕು ಅಂದರೆ ನಾವು ಹ್ಯಾಪಿಯಾಗಿರೋ ಥರ ಟ್ಯೂನ್ ಮಾಡ್ಕೋಬೋದು. ಬಟ್ ನನ್ನ ಮೂಡು ಯಾವಾಗಲೂ ಹ್ಯಾಪಿಯಾಗಿರುತ್ತೆ. ಸೊ ಐ ಆಮ್ ಆಲ್ವೇಸ್ ಹ್ಯಾಪಿ. ಸಿ